ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಅವರ್ ಮುಂಚೆ ಹಸಿ ಬಟಾಣಿ ಅಂದರೆ ನೆನೆಸಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಮಸಾಲ ಪದಾರ್ಥಗಳು ಏನೇನು ಬೇಕಲ್ವ, ಚಕ್ಕೆ, ಲವಂಗ, ಚಕ್ರಮೂಗು ಎಲ್ಲ ಒಂದು ಎರಡೆರಡೇ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದೇ ಘಮ ಬರುತ್ತೆ. ಹಾಗಾಗಿ ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ ಎಲ್ಲ ತರಕಾರಿಗಳನ್ನು ಒಂದೊಂದಾಗೆ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಾ ಇರ್ಬೋದು, ನಾನಿಲ್ಲಿ ಎಲ್ಲದನ್ನ ಒಂದೊಂದಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೈ ಆಟ್ಕೊತಾನೆ ಇರಬೇಕು, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಪಕ್ಕದಲ್ಲಿ ಒಂದು ಮಿಕ್ಸ್ಚರ್ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ನಾವು ತೊಳೆದಿಟ್ಕೊಂಡಿರುವಂಥ ಸೊಪ್ಪು, ಹಸಿಮೆಣಸು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿದ ಆದ ನಂತರ ಇದನ್ನು ನಾವು ತರಕಾರಿ ಬೇಯಿಸಾಗಿ ಇಟ್ಟಿರ್ತೀವಲ್ವ, ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಹಸಿ ಬಟಾಣಿ ಹಾಕ್ಬಿಟ್ಟು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಒಂದ್ಸರಿ ಹಾಕ್ಬಿಟ್ಟು ರುಚಿ ನೋಡಿಬಿಟ್ಟು ಹಾಕ್ಕೊಬೋದು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೊಸರು ಇರೋದ್ರಿಂದ. ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ನೀವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದೇ ಅಕ್ಕಿನ ಹಾಕಿರೋ ಮಸಾಲೆಯೊಳಗೆ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಬೇಡಿ, ಹಾಗೆ ಮಸಾಲೆಯೊಳಗೇ ಅದನ್ನು 1-2 ನಿಮಿಷ ಕೈ ಆಡ್ಕೊಳ್ಳಿ, ಆವಾಗ ಘಮ ಚೆನ್ನಾಗಿ ಬರುತ್ತೆ. ನಂತರ ನಾನು ಇದಕ್ಕೆ ಬಿಸಿನೀರು ಇಟ್ಕೊಂಡಿರೋದು ಹಾಕಿದ್ದೀನಿ, ನೀವು ತಣ್ಣೀರು ಕೂಡ ಹಾಕ್ಬೋದು. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಆಗಲಿವರೆಗೂ ಕೂಗಿಸ್ಕೊತೀನಿ. ನೋಡ್ತಾ ಇರ್ಬೋದು, ಆದ ನಂತರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ. ಇದನ್ನು ನೀವು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಪಾಲಕ್ ಪಲಾವ್ ರೆಡಿಯಾಗಿರುತ್ತೆ. ನೀವು ಇದನ್ನು ಮೊಸರು ಬಜ್ಜಿ ಜೊತೆಗಾದರೂ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ನಾನಿಲ್ಲಿ ಹಪ್ಪಳ, ಚಕ್ಲಿ ಜೊತೆ, ಇದಕ್ಕೆ ಮಿಕ್ಸ್ಚರ್ ಜೊತೆ ಕೂಡ ಸರ್ವ್ ಮಾಡ್ಕೊ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.